ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆಲ್ ಇಂಡಿಯಾ ಬಹುಜನ್ ವಿದ್ಯಾರ್ಥಿ ಪರಿಷತ್ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ವರ್ಷದ ಪರಿನಿರ್ವಾಣ ದಿನಾಚರಣೆಯ ಅಂಗವಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ದಲಿತ ಪರ ಪ್ರಗತಿಪರ ಹೋರಾಟಗಾರರಿಗೆ, ಮಾಧ್ಯಮ ಮಿತ್ರರಿಗೆ, ಪೌರ ಕಾರ್ಮಿಕರಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು, ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 1,500, ತೃತೀಯ 1,000 ಎಂದು ಘೋಷಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 11 ಡಿಸೆಂಬರ್ 2024 ಬುಧವಾರದಂದು ಕನ್ನಡ ಸಾಹಿತ್ಯ ಭವನ ಕೊಪ್ಪಳದಲ್ಲಿ ನಡೆಸಲಾಗುವುದು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ನಿರ್ಮಾತೃ ಮಾತ್ರ ಅಲ್ಲ, ಅವರು ಈ ದೇಶ ಕಂಡ ಒಬ್ಬ ಬಹುದೊಡ್ಡ ಸಮಾಜ ಸುಧಾರಕ, ಆರ್ಥಿಕ ತಜ್ಞ ಮತ್ತು ಮಹಾಮಾನವತಾವಾದಿ. ಎಲ್ಲರನ್ನೂ ಸಮಾನರಾಗಿ ಕಾಣಬೇಕು ಎಂದು ಹೇಳಿಕೊಟ್ಟವರು ಅವರು. ಅಸ್ಪೃಶ್ಯತೆಯಲ್ಲಿ ನರಳುತ್ತಿದ್ದ ತಮ್ಮ ಸಮುದಾಯದ ಜನರಿಗೆ ಸಮಾನತೆ ದೊರಕಿಸಬೇಕು ಎಂದು 5 ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಅವರ ಈ ಅನುಯಾಯಿಗಳು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಬೌದ್ಧ ಗುರು ಎಂದೇ ಭಾವಿಸುತ್ತಾರೆ. ಅದಕ್ಕಾಗಿಯೇ ಅವರು ನಿಧನರಾದ ದಿನವನ್ನು ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತಿದೆ. ಅಂತ ಮಹಾನ್ ಚೇತನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರ ಪುಣ್ಯತಿಥಿಯ ದಿನ ನಮ್ಮ ಭಕ್ತಿಪೂರ್ವಕ ನಮನಗಳು. ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕದ ಅಂದರೆ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ 68ನೇ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನಾಚರಣೆಯ ಪ್ರಯುಕ್ತ ನವೀನವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದರೆ 11ನೇ ತಾರೀಕು, ಇದೇ ತಿಂಗಳ 11ನೇ ತಾರೀಕು ಪ್ರತಿಭಾ ಪುರಸ್ಕಾರ, ಪ್ರಗತಿಪರ ಹೋರಾಟಗಾರರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಇಂಥ ಎಲ್ಲ ಕಾರ್ಯಕ್ರಮನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿದಂಥ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿಸಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಗಂಗಾವತಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಬೇಕು ಮತ್ತು ವಿದ್ಯಾರ್ಥಿ ಸಮೂಹದಲ್ಲಿ ಪ್ರಜಾಸತ್ತಾತ್ಮಕ ಮನಸ್ಸುಗಳನ್ನು ಹುಟ್ಟುಹಾಕಲಿಕ್ಕೆ ಇಂಥ ಒಂದು ಆಂದೋಲನ ಭಾಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನ, ಅವರ ಯಶೋಗಾಥೆ, ಅವರ ಯಶಸ್ಸಿನ ಹಾದಿಯಲ್ಲಿ ಏನೇನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ರು, ಅವರು ಈ ದೇಶಕ್ಕೆ ಬೇರೆ ಯಾರೂ ಕೊಡಲಾರದ ಒಂದು ಕೊಡುಗೆಯನ್ನು ಕೊಟ್ಟರು. ಅಂಥ ಜೀವನದ ಸಾಧನೆಗಳ ಮೈಲುಗಲ್ಲುಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು. ಅಂತಹ ಮಕ್ಕಳುಗಳಲ್ಲಿ ದೇಶ ಪ್ರಬುದ್ಧ ಭಾರತವನ್ನು ಕಟ್ತಕ್ಕಂಥ ಮನಸ್ಸುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಾಧನೆ ಆಗ್ತದೆ, ಒಂದು ಸಾಧನ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಮ್ಮ ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಘಟಕದ ನಮ್ಮ ಸನ್ಮಿತ್ರರು ಶಂಕರ್ ಸಿದ್ದಾಪುರ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು MNM ಕಾಲೇಜಲ್ಲಿ ಇಂಥ ಒಂದು ಸ್ಪರ್ಧಾಳುಗಳು, ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಪ್ರಬಂಧವನ್ನು ಬರಿತಾ ಇದ್ದಾರೆ. ಅವರಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 3 ಬಹುಮಾನಗಳನ್ನು ಇಡಲಾಗಿದೆ. ಮೊದಲನೇ ಬಹುಮಾನ 3,000, ಎರಡನೇ ಬಹುಮಾನ 2,000, ಮೂರನೇ ಬಹುಮಾನ 1,000. 3 ಜನರು ಪ್ರೈಸನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಆ ಬರೆದಂಥ 100 ಜನರಿಗೂ ಕೂಡ ಅಂಬೇಡ್ಕರ್ ಅವರ ಜೀವನ ಒಂದು ಸ್ಫೂರ್ತಿ ಆಗ್ತದೆ. ಅವರ ಜೀವನದಲ್ಲಿ ಎಲ್ಲೆಲ್ಲೂ ಕೆಡಲಿಕ್ಕೆ ಆಸ್ಪದ ಇರಲಾರ್ದಂಗೆ ಈ ಸಮಾಜಕ್ಕೆ, ಅವರು ಹುಟ್ಟಿದಂಥ ಕುಟುಂಬಕ್ಕೆ, ತಾಲ್ಲೂಕಿಗೆ, ಈ ಸಮಾಜಕ್ಕೆ, ಈ ದೇಶಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಹಂಬಲ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಇಂಥ ಒಂದು ಪ್ರಯತ್ನ ಮಾಡಿದಂಥ ಆಲ್ ಇಂಡಿಯಾ ಬಹುಜನ ಫೆಡರೇಷನ್ ಅದು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೆಳೆಯ ಶಂಕರ್ ಸಿದ್ದಾಪುರ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ರಿಸಲ್ಟ್ ಹಿಂದೆ ಇದೆಯಾ ಅಥವಾ ನಾಳೆಗೆ ಅಥವಾ ಇಂಥ ಡೇಟ್ ಅಂತಂದು? ಇಲ್ಲ, 11ನೇ ತಾರೀಕು ಏನು ಕಾರ್ಯಕ್ರಮ ನಡೀತಿದೆಯಲ್ಲ ಬಹುಜನ ವಿದ್ಯಾರ್ಥಿ ಪರಿಷತ್ನಿಂದ, ಅಲ್ಲಿಯೇ ಎಲ್ಲ ಕೇಳುಗರ ಸಮ್ಮುಖದಲ್ಲಿ ಏನು ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಮತ್ತು ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ಗಳನ್ನು ಕೊಡಲಾಗ್ತದೆ. ಗೆದ್ದವ್ರಿಗೆ
ಪ್ರಶಸ್ತಿ ಪತ್ರ ಮತ್ತು ಬಹುಮಾನಗಳನ್ನು ಅಲ್ಲಿ ಕೊಡಲಿ, ಸನ್ಮಾನ ಆಗ್ತದೆ. ಬಹುಜನ ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಪರಿಷತ್ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಅಂಗವಾಗಿ SSLC PUC ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ, ದಲಿತ ಮತ್ತು ಪ್ರಗತಿಪರ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಆಶಾ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ SSLC ಮತ್ತು PUCಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಇದೆ. ಮೊದಲ ಬಾರಿಗೆ ನಾವು ಏರ್ಪಡಿಸಿದ್ದೀವಿ. ಈ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ಇದರಲ್ಲಿ ನಾವು ಹಾಕಿದ್ದೀವಿ. ಇವತ್ತು ಇವಾಗ ಗಂಗೋತ್ರಿ ತಾಲೂಕು ಸಂಬಂಧಪಟ್ಟಂಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಭೇಟಿ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ 5, 3, 10, 15 ಅಂತೇಳಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ ಪ್ರತಿ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಪ್ರಬಂಧ ಸ್ಪರ್ಧೆ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಸ್ಥಾನ ಬಂದಂಥವರಿಗೆ ಪ್ರಶಸ್ತಿ ಜೊತೆಗೆ ಅವರಿಗೆ ಏನು ಪ್ರಥಮ ಮತ್ತು ದ್ವಿತೀಯ ಏನು ಬಹುಮಾನ ಘೋಷಣೆ ಮಾಡಿದ್ವಿ ಅವನ್ನು ವಿತರಣೆ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತೇನು 100 ವಿದ್ಯಾರ್ಥಿಗಳು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾಗಿ ಪ್ರಶಸ್ತಿ ಕೊಟ್ಟು ಅವರಿಗೆ ಸನ್ಮಾನಿಸಿ ಅವರಿಗೆ ಗೌರವಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ತಾವು ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸ್ಕೋರನ್ನು ಪಡೆದುಕೊಂಡು ನಾವು ಪ್ರಬಂಧ ಸ್ಪರ್ಧೆ ಭಾಗವಹಿಸಿ ನಾವು ಬಹುಮಾನ ಪಡ್ಕೊಂಥ ಅವಕಾಶಗಳು ಸಿಗಲ್ಲ ಅಂತೇಳಿ ವಿದ್ಯಾರ್ಥಿಗಳ ಮನೋಭಾವವನ್ನು ಮುಟ್ಟಿಸ್ಬೇಕು. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನದ ಉದ್ದಕ್ಕೂ ಇವತ್ತು ಶೋಷಿತರ ಪರವಾಗಿ ಹೋರಾಟ ಮಾಡ್ಕೊಂತ ಶೋಷಿತರಿಗಾಗಿ ಈ ವಿಶ್ವದಲ್ಲೇ ಯಾವುದೇ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಗಣಗಳನ್ನು ಅನುಗುಣವಾಗಿ ಇವತ್ತು ಸಂವಿಧಾನವನ್ನು ಜಾರಿ ಮಾಡಿದ್ದಾರೆ ಮತ್ತು ಸಂವಿಧಾನವನ್ನು ಬರೆದಿದ್ದಾರೆ. ಇವತ್ತು ಭಾರತದಲ್ಲಿರ್ತಕ್ಕಂಥ ಸಂವಿಧಾನ ವಿಶ್ವದಲ್ಲಿ ಎಲ್ಲಿ ಹುಡುಕಿರು ಸಿಗಲ್ಲ. ಆ ರೀತಿ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿ ಬಾಬಾ ಸಾಹೇಬರು ಕಷ್ಟಪಟ್ಟಂಥ ಸಂದರ್ಭಗಳು, ಅವರ ಜೀವನ ಯಶೋಗಾತಿ, ಅವರು ನಡೆದು ಬಂದ ಹಾದಿ, ಅನೇಕ ರೀತಿ ಅವರ ಜೀವನ ಚರಿತ್ರೆಯ ಒಂದು ಯಶೋಗಾತಿಯನ್ನು ಯಶಸ್ಸಿನ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಪ್ರಬಂಧ ಸ್ಪರ್ಧೆ ಇಟ್ಟಿದ್ದೀವಿ. ಇವತ್ತು ತಾಲೂಕು ಮಟ್ಟದಲ್ಲಿ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಬಂಧ ಸ್ಪರ್ಧೆ ಮಾಡಿ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯನ್ನು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟ ಹಾದಿಯಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಮತ್ತು ತಾಲೂಕು ಅಂತಕ್ಕಂಥ ಹೆಸರನ್ನು ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತಾ ಒಂದು ಕೆಲಸ ಮಾಡ್ತಾ ಅಂತೇಳಿ ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವೆಲ್ಲ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಮೂರ್ತಿ ಸಂಗಾಪುರ ಆಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ಇನ್ನು ಅನೇಕ ನಮ್ಮ ಯುವಕರು ಇವತ್ತು ಪಾಲ್ಗೊಂಡಿದ್ದಾರೆ. ಇವತ್ತು ಅವ್ರವ್ರು ಬೇರೆ ಇರೋದ್ರಿಂದ ನಾವು ಎಕ್ಸಾಮ್ ನಡೆಸಲಿಕ್ಕೆ ಇಲ್ಲಿ ತೊಂದರೆ ಆಗ್ತೈತೆ. ಎಲ್ಲರನ್ನು ಕರೆಸ್ಬಾರ್ದು ಎಂಬ ಲೆಕ್ಕಕ್ಕೆ ನಾವು ಇಲ್ಲಿರ್ತಕ್ಕಂಥ ಸ್ಥಳೀಯ ನಮ್ಮ ಡಾಕ್ಟರ್ ಸಾಹಿತಿ ಲಿಂಗಣ್ಣ ಜಂಗಮನಹಳ್ಳಿ ಸಾಹೇಬರ ನೇತೃತ್ವದಲ್ಲಿ ಇವತ್ತೊಂದು ಎಕ್ಸಾಮನ್ನು ನಡೆಸ್ತಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಶಾಲಾ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಶಾಂತಪ್ಪ ಸಾಹೇಬ್ರಿಗೆ ಅವ್ರೂ ಇವತ್ತು ಎಕ್ಸಾಮ್ ಬರೆಸಲಿಕ್ಕೆ ಅವರು ಒಂದು ಸ್ಥಳವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಅಂತ ಎಲ್ಲ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಅವರಿಗೂ ನಾವು ತುಂಬ ಧನ್ಯವಾದ ಸಲ್ಲಿಸ್ತಾ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆ ನಡೆಸಲಿಕ್ಕೆ ನಿಮ್ಮೆಲ್ಲ ಹಿರಿಯ ಪತ್ರಕರ್ತರು ಆಮೇಲೆಲ್ಲ ದಲಿತ ಪರ ಹೋರಾಟಗಾರರ ಒಂದು ಸಹಕಾರದಿಂದ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಂತ ಹೇಳ್ತಾ, ಬಹುಜನ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡ್ತಾ ನೊಂದವರ ಪರವಾಗಿ ನಿರಂತರ ಹೋರಾಟ ಮಾಡ್ತಾ ಈ ಮೂಲಕ ಕೇಳ್ತಾ ನಾನು 4 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.